ನಾವು ಅನೇಕ ಬಾರಿ ಇದೇ ಡಿ ಎನ್ ಎಯಲ್ಲಿ ಪಾಕಿಸ್ತಾನದ ಕರಾಳ ಪರಿಸ್ಥಿತಿ ಬಗ್ಗೆ ಎಲ್ಲ ಮಾತನಾಡಿದ್ದೀವಿ. ಇವತ್ತು ಮತ್ತೊಂದು ಕರಾಳ ಸ್ಥಿತಿಯ ಬಗ್ಗೆ ಮತ್ತು ಒಂದು ಅಪರಾಧ ಕೃತ್ಯದ ಬಗ್ಗೆ ಮಾತನಾಡೋದಿದೆ. ಅದು ಪಾಕಿಸ್ತಾನದಲ್ಲಿ ಅಘಾಯಿತವಾಗಿ ನಡೀತಾ ಇರುವಂಥ ಅಂಗಾಂಗ, ಈ ಅಂಗಾಂಗ ಕಸಿ, ಅಂಗಾಂಗ ದಾನ ಅಂತ ಭಾರತದಲ್ಲೆಲ್ಲ ಬಂದ್ಬಿಡುತ್ತೆ. ಆದರೆ ನೀವು ಪಾಕಿಸ್ತಾನಕ್ಕೆ ಹೋದರೆ ಅದು ಅಂಗಾಂಗ ವ್ಯಾಪಾರವಾಗಿ ಕನ್ವರ್ಟ್ ಆಗಿರುವಂಥ ಬೆಳವಣಿಗೆ. ವ್ಯಾಪಾರವಾಗಿ ಅದು ಹೆಂಗೆ? ಯಾರು ಬಡವರಿರ್ತಾರೋ, ಯಾರು ಮುಗ್ಧರಿರ್ತಾರೋ, ಯಾರಿಗೆ ಆರ್ಥಿಕವಾಗಿ ಸಹಾಯ ಆಗಬೇಕಾಗಿರುತ್ತೋ ಅಂಥವರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದಲ್ಲಿ ಅಂಗಾಂಗದ ವ್ಯಾಪಾರ ನಡೀತಾ ಇದೆ. ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದನ್ನು ವಿಯೆಟ್ನಾಂಗೆ ರಫ್ತು ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಪಟ್ಟಿದ್ರು. ಇದೀಗ ಅವರು ಸಿಕ್ಕಾಕೊಂಡು ಬಿದ್ದಿದ್ದಾರೆ ಎನ್ನುವಂಥ ಒಂದು ವರದಿ. ಇದು ಒಂದು. ಇದೀಗ ಪಾಕಿಸ್ತಾನದ ಆರ್ಥಿಕತೆ ಒಂದು ಕಡೆ ಕುಸಿತಾ ಇದೆ. ಈ ಆರ್ಥಿಕತೆಯ ಕುಸಿತ ಪಾಕಿಸ್ತಾನದಿಂದ ಬೇರ್ಪಟ್ಟಿರುವ 1971ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಬಾಂಗ್ಲಾದೇಶಕ್ಕೆ ಒಂದು ಎಚ್ಚರಿಕೆಯ ಪಾಠವಾಗುತ್ತಂತೆ. ಯಾಕೆ? ಬಾಂಗ್ಲಾದೇಶದಲ್ಲೂ ಕೂಡ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ, ನಾಯಕತ್ವ ಬದಲಾವಣೆ ಆಯಿತು, ಪ್ರತಿಭಟನೆಗಳಾಗ್ತಾ ಇದೆ. ಯಾಸ್ ಇಟ್ ಈಸ್ ಅದನ್ನು ಕಂಪೇರ್ ಮಾಡಿ ಇದೇ ಬಾಂಗ್ಲಾದೇಶದ ಢಾಕಾದಿಂದ ಹೊರಬರುವಂಥ ಒಂದು ಇಂಗ್ಲಿಷ್ ಪತ್ರಿಕೆ ಅದನ್ನು ಕಂಪ್ಯಾರಿಸನ್ ಮಾಡಿ ಅದನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಂಗೆ ಕಂಪೇರ್ ಇದು? ಯಾಕೆ ಪಾಕಿಸ್ತಾನವನ್ನು ಹೋಲಿಕೆ ಮಾಡ್ತಿದ್ದಾರೆ? ಏನಾಯಿತು ಬಾಂಗ್ಲಾದಲ್ಲಿ? ಎರಡನೇ ಸ್ಟೋರಿಯಲ್ಲಿ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಕಿಸ್ತಾನದಲ್ಲಿ ಅಂಗಾಂಗ ಮಾರಾಟದ ಭೀಕರ ಜಾಲ. ಹೆಂಗೆ? ಪಾಕಿಸ್ತಾನದ ಅಕ್ರಮ ಅಂಗಾಂಗ ದಂಧೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಣೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಯೆಟ್ನಾಂಗೆ ಅದನ್ನು ಅವರು ಗೊಬ್ಬರ ಅಂಥೇಳಿ ಅಥವಾ ಇದು ಪ್ರಾಣಿಗಳ ಜರಾಯು ಅಂತ ಹೇಳಿ ಸರಕು ಸಾಗಾಣೆಯ ವಿಮಾನದಲ್ಲಿ ಮತ್ತೊಂದು ದೇಶಕ್ಕೆ ಕಳಿಸುವ ಪ್ರಯತ್ನವನ್ನು ಅಲ್ಲಿಯ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ರು ಅಂತ. ಇದರ ವಿರುದ್ಧ ಒಂದು ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಇಟ್ ಮೀನ್ಸ್ ಅದನ್ನು ತನಿಖೆ ಮಾಡಬೇಕು ಅಂತ ಒಂದು ಕಮಿಟಿ ಬರುತ್ತೆ. ಆ ಕಮಿಟಿಯವರು ತೆಗೆದುಕೊಂಡು ಬಂದು ಇದನ್ನೆಲ್ಲವನ್ನು ಹೊರ ತೆಗೆದಾಗ ಇದೆಲ್ಲವೂ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಮಾತು. ಮಾನವ ಫ್ಲಸೆಂಟ ಅಂದರೆ ನಾವು ಜರಾಯು ಅಂತ ನಾವೇನು ಕರಿತೀವಿ, ಆ ಜರಾಯು ವಿಯೆಟ್ನಾಂಗೆ ರಫ್ತು ಮಾಡ್ತಾ ಇದ್ದಂತಹ ಒಂದು ಜಾಲ ಪಾಕಿಸ್ತಾನದಲ್ಲಿ ಪತ್ತೆಯಾಗಿದೆ. ಜರಾಯು ಅಂದರೆ ಏನು? ನಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಈಗ ತಾಯಿಯ ರಕ್ತದಲ್ಲಿರುವಂತಹ ಪೋಷಕಾಂಶಗಳು, ಆಮ್ಲಜನಕ ಇವೆಲ್ಲವನ್ನು ಹೀರಿಕೊಂಡು ನಾವು ಕರಳು ಬಳ್ಳಿ ಅಂತ ನಾವೇನು ಕರಿತೀವಿ, ಆ ಕರಳು ಬಳ್ಳಿಯ ಮುಖಾಂತರ ಒಳಗಿರುವಂತಹ ತಾಯಿಯ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಟ್ರಾನ್ಸ್ಫರ್ ಮಾಡೋದು, ಇದು ಜರಾಯು. ನಾವು ಹೆರಿಗೆ ಆದಮೇಲೆ ಏನು ಮಾಡ್ತೀವಿ? ಜರಾಯುವನ್ನು ಕಟ್ ಮಾಡಿ ತ್ಯಾಜ್ಯ ಅಂತ ಬಿಸಾಕ್ತಾ ಇದ್ರು. ಈ ತ್ಯಾಜ್ಯ ಅಂತ ಯಾವುದನ್ನು ಬಿಸಾಕ್ತಾ ಇದ್ರು ಅದನ್ನೇ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದೊಂದು 500 ಗ್ರಾಮ್ 1 kg ಇರುತ್ತೆ ಜರಾಯು. ಅದನ್ನು ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯವಸ್ಥೆ ಇದು. ಹೆಂಗಾಗ್ತಿತ್ತು? ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಕೆಲವೊಂದಿಷ್ಟು ದೊಡ್ಡದಾದಂಥ ಹೆರಿಗೆ ಆಸ್ಪತ್ರೆಗಳಿವೆ. ಆ ಹೆರಿಗೆ ಆಸ್ಪತ್ರೆಯಲ್ಲಿ ನರ್ಸ್ಗಳು, ವಾರ್ಡ್ಮ್ಯಾನ್ಗಳು, ಅದಾದ ನಂತರ ಡಾಕ್ಟರ್ಸ್ಗಳು ಇವರೆಲ್ಲರನ್ನೂ ಕೂಡ ಈ ತಂಡ ಏನು ಮಾಡ್ತಾ ಇತ್ತು? ತಮ್ಮ ಕನೆಕ್ಟಿವಿಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ತಮ್ಮ ಕನೆಕ್ಟಿವಿಟಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಯಾವಾಗ ಹೆರಿಗೆ ಆದ ನಂತರ ಆ ಕುಟುಂಬದವರು ಈ ಜರಾಯುವನ್ನು ತ್ಯಾಜ್ಯ ಅಂತ ಎಸೆತಿದ್ರಲ್ಲ, ಅದನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದನ್ನು ರಹಸ್ಯವಾಗಿ ಕಲೆ ಹಾಕ್ತಿದ್ರು. ಅಲ್ಲಿರುವಂಥ ಸಿಬ್ಬಂದಿಗೆ ಒಂದು 250 ರೂಪಾಯಿನೋ 300 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಕೇವಲ ಕೊಡ್ತಾ ಇದ್ದು 300 ರೂಪಾಯಿ. ಈ 300 ರೂಪಾಯಿ ಹಣವನ್ನು ಕೊಟ್ಟು ಬಂದು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಒಂದು ಇಸ್ಲಾಮಾಬಾದ್ನ ಸೆಕ್ಟರ್ F7 ಮತ್ತು E11 ಅಂತ ಈ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಬಾಡಿಗೆ ಮನೆಗಳನ್ನು ಈ ಕದಿಮರೆಲ್ಲ ಪಡೆದುಕೊಂಡಿದ್ರಂತೆ. ಬಾಡಿಗೆ ಮನೆಗಳನ್ನು ಪಡೆದುಕೊಂಡು ಬಂದು ಅಲ್ಲಿ ತೆಗೆದುಕೊಂಡು ಬಂದಿರುವಂಥ ಜರಾಯುಗಳನ್ನು ಒಣಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೆಂಗೆ ಒಣಗಿಸ್ತಿದ್ರು? ರಾಸಾಯನಿಕವನ್ನು ಬಳಕೆ ಮಾಡಿಕೊಂಡು ಆ ಜರಾಯುಗಳನ್ನು ಒಣಗಿಸ್ತಾ ಇದ್ರು. ಇಲ್ಲಿಗೆ ಮುಗಿಲಿಲ್ಲ. ಹೀಗೆ ಒಣಗಿಸಿದ್ದನ್ನು ನಂತರ ಏನು ಮಾಡ್ತಾ ಇದ್ರು? ಸಾಗಾಟ ಮಾಡ್ತಾ ಇದ್ರು ಚೀಲಗಳಲ್ಲಿ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಯೆಟ್ನಾಮಿಗೆ ಕಳಿಸೋ ಪ್ರಯತ್ನ ಆಗ್ತದೆ. ಹೆಂಗೆ? ಆ ಚೀಲಗಳ ಮೇಲೆ ಬರಿತಾ ಇದ್ರಂತೆ. ಏನು ಬರಿತಿದ್ರು ಅವರು? ಇದು ಕುರಿಯ ಜರಾಯು, ಪ್ರಾಣಿಗಳ ಸಾಯುವ ಗೊಬ್ಬರ ಅಥವಾ ಅಂಗಾಂಶ ಅಂತ ಬರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹಾಗಾದರೆ ವಿಯೆಟ್ನಾಂನವ್ರು ತೆಗೆದುಕೊಂಡು ಏನು ಮಾಡ್ತಾರೆ ಇದನ್ನು? ಇಲ್ಲೊಂದು ಪ್ರಶ್ನೆ ಇದೆ. ವಿಯೆಟ್ನಾಂನ ಕಪ್ಪು ಮಾರುಕಟ್ಟೆಯಲ್ಲಿ ಮನುಷ್ಯನ ಜರಾಯುಗೆ ಅತ್ಯಂತ ಬೇಡಿಕೆ ಇದೆ. ಯಾಕೆ? ಈ ಜರಾಯುವಿನಿಂದ ಮನುಷ್ಯನ ಆಯಸ್ಸು ಹೆಚ್ಚಳ ಆಗುತ್ತೆ ಅಂತ. ಈ ಜರಾಯುವನ್ನು ಬಳಕೆ ಮಾಡಿದರೆ ಅದನ್ನು ಮಾತ್ರೆ ಮಾಡಿಕೊಡ್ತಾರಂತೆ, ನಪುಂಸಕತ್ವ ಕಡಿಮೆ ಆಗುತ್ತೆ ಅನ್ನುವಂತಹ ನಂಬಿಕೆಗಳು ವಿಯೆಟ್ನಾಂನಲ್ಲಿ ಇದೆ ಅಂತೆ. ಈ ಕಾರಣಕ್ಕಾಗಿ ಅದನ್ನು ಮಾತ್ರೆಯ ರೂಪದಲ್ಲಿ ತೆಗೆದುಕೊಳ್ತಾರೆ. ಒಂದು. ಎರಡನೇದ್ದು, ಈ ಜರಾಯುವಿನಿಂದ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ, ಅದರಿಂದ ವಯಸ್ಸು ಕೂಡ ವೃದ್ಧಿ ಆಗುತ್ತೆ, ಚರ್ಮದ ಹೊಳೆತ ಬರುತ್ತೆ ಅನ್ನುವಂಥ ನಂಬಿಕೆಗಳಿದೆ. ಅಂದರೆ ಸೌಂದರ್ಯಕ ವರ್ಧಕಗಳನ್ನು ನಾವೇನು ಬಳಕೆ ಮಾಡ್ತೀವಿ, ಅದು ಕ್ರೀಮ್ ಆಗಿರ್ಬೋದು, ಬೇರೆ ಬೇರೆ ಸೌಂದರ್ಯ ವರ್ಗಗಳು ಏನಿರುತ್ತೆ ಅವುಗಳನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಈ ಜರಾಯುವನ್ನು ವಿಯೆಟ್ನಾಮಲ್ಲಿ ಬಳಕೆ ಮಾಡ್ತಿದ್ರಂತೆ. ನೀವು ಇಲ್ಲಿ 300 ರೂಪಾಯಿ 400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ರು, ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ಇದನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ಇವರೆಲ್ಲ ಮಾಡ್ತಿದ್ರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇವೆಲ್ಲದರ ಜೊತೆಗೆ ಬಡವರ ಕಿಡ್ನಿಗೆ ಕೋಟಿ ಬೆಲೆ.
ಎಲ್ಲಿ? ಇದೇ ಪಾಕಿಸ್ತಾನದಲ್ಲಿ. ಇದೀಗ ನೀವು ಜರಾಯು ಕತೆ ನೋಡಿದ್ರಿ, 187 ಅಕ್ರಮ ಕಿಡ್ನಿ ಕಸಿ ಪ್ರಕರಣಗಳು ಪತ್ತೆಯಾಗಿದೆ. ಯಾವುದು ಕೂಡ ಸಕ್ರಮ ಅಲ್ಲ, ಅಕ್ರಮವಾಗಿರುವಂಥ ಬೆಳವಣಿಗೆ ಇದು. ಹೆಂಗೆ ಅಕ್ರಮ ಆಯಿತು ನೋಡಿ. ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿ ಅಂತ ಇವರು ಇದನ್ನು ಭೇದಿಸೋ ಪ್ರಯತ್ನವನ್ನು ಮಾಡಿದರು. ಅಲ್ಲೊಬ್ಬ ಡಾಕ್ಟರ್ ಇದ್ದ, ಡಾಕ್ಟರ್ ನಾದೀರ್ ಆ್ಯಂಡ್ ಟೀಮ್. ಇವರೇನು ಮಾಡಿದ್ದಾರೆ, 187 ಅಕ್ರಮ ಕಿಡ್ನಿ ಕಸಿ ಮಾಡಿದರು. ಹೆಂಗಾಯ್ತು ಇದು ಕೂಡ ಮಾಡಿದ್ದವರು ಇಸ್ಲಾಮಾಬಾದ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಕೇಂದ್ರವನ್ನಾಗಿಸಿಕೊಂಡು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅಂತ. ಈ ಡಾಕ್ಟರ್ ನಾದೀರ್ ಅಂತ ನಾನೇನು ಹೇಳಿದ್ನಲ್ಲ, ಈ ನಾದೀರ್ ಏನು ಮಾಡಿದ್ದ, ಅಂಗಾಂಗ ಕಸಿ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇರುತ್ತೆ. ಆ ಪ್ರಾಧಿಕಾರದಿಂದ ಒಂದು ಫೇಕ್ ಲೆಟರ್ ತೆಗೆದುಕೊಂಡಿದ್ದ, ನನಗೆ ಅನುಮತಿ ಇದೆ ಅಂತ. ಆ ಫೇಕ್ ಲೆಟರ್ ತೆಗೆದುಕೊಂಡು ಈತನಿಗೆ ಒಂದು 2 ಜನ ಸಹಾಯ ಮಾಡ್ತಾ ಇದ್ರು, ಕಸಿ ಮಾಡೋದಕ್ಕೆ, ಕರ್ಕೊಂಡು ಬರೋದಕ್ಕೆ, ದಾನಿಗಳನ್ನು ಹುಡ್ಕೊಳ್ಳೋದಕ್ಕೆ. ದಾನಿಗಳನ್ನು ಹುಡುಕಿದ ನಂತರ ಅವ್ರಿಗೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಅವರನ್ನು ಹುಡ್ಕೊಂಡು ಬರೋದಕ್ಕೆ ಒಂದು 2 ಜನ ಕೆಲಸ ಮಾಡ್ತಾ ಇದ್ರಂತೆ. ಈ ರೀತಿಯಾಗಿ 187 ಜನಕ್ಕೆ ಅಕ್ರಮವಾಗಿ ಕಸಿ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಹಣವನ್ನೆಲ್ಲ ಮಾಡಿದ್ದಾರೆ. ನೀವು ಪಾಕಿಸ್ತಾನದಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಇದೆ ಅಂತ ಹೇಳಿದರೆ, ರಕ್ತ ಸಂಬಂಧಿಗಳಿಗೆ ಮಾತ್ರ ಅಂಗಾಂಗ ದಾನ ಮಾಡೋದಕ್ಕೆ ಅವಕಾಶ ಇದೆ. ನಮ್ಮ ಭಾರತದಲ್ಲೂ ಕೂಡ ಹಂಗೆ, ಯಾರ ಅಪ್ಪನೋ ತಾಯಿನೋ ಹೆಂಡ್ತಿನೋ ಯಾರಾದರೂ ಮಾತ್ರ ಇದ್ದರೆ ಅಂಥವ್ರಿಗೆ ಅಂಗಾಂಗ, ಅದು ಕಿಡ್ನಿ ಕಸಿ ಆಗಿರ್ಬೋದು, ಅಂಗಾಂಗ ಕಸಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ನೀವು ದೂರದಲ್ಲಿ ಏನಾದರೂ ಇದೆ ಸರ್ಕಾರದಿಂದ ಅನುಮತಿಯನ್ನು ತೆಗೆದುಕೊಳ್ಳಬೇಕು, ಮಾನವೀಯ ನೆಲೆಗಟ್ಟಿನಲ್ಲಿ ಅನ್ನೋದೆಲ್ಲ ನಿಯಮ ಇದೆ. ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಕೂಡ ನಿಯಮ ಇದೆ. ಇವರು ಏನು ಮಾಡ್ತಾ ಇದ್ರು, ಸಂಬಂಧಿಗಳು ಬೇಕು ಅಂತ ಹೇಳಿದಾಗ ಇವರು ಫೇಕ್ ಆಗಿ ಸಂಬಂಧಗಳನ್ನು ಹುಟ್ಟಾಕ್ತಾ ಇದ್ರು. ಇವರ ತಂದೆಯೋ ಇವರ ತಾಯಿಯೋ ಅಂತ ಫೇಕ್ ಆಗಿ ರಿಲೇಷನ್ ಅನ್ನು ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಅಂಗಾಂಗ ಕಸಿಗಳನ್ನು ಮಾಡೋದು ಅಥವಾ ಇದನ್ನು ಕಸಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದು ಗೊತ್ತಾಗಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ಪಂಜಾಬ್ನಲ್ಲಿ ಒಂದು 2 ಪ್ರಾಂತ್ಯ ಬರುತ್ತೆ, ಹಫಿಜಾವಾರ್, ಖಾನೇವಾಲ್ ಅಂತ. ಈ 2 ಪ್ರದೇಶಗಳಲ್ಲಿ ಪಾಕಿಸ್ತಾನದಲ್ಲಿ ಇಟ್ಟಿಗೆ ಕೆಲಸ ಮಾಡೋರಿದೆ, ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರಿದ್ದಾರೆ. ಇವರೆಲ್ಲರನ್ನೂ ಕೂಡ ಗುರಿಯಾಗಿಸಿಕೊಂಡು ಇಂಥದ್ದೊಂದು ಕೃತ್ಯವನ್ನು ಮಾಡ್ತಾ ಇದ್ರು ಅಂತ 60 ಲಕ್ಷದಿಂದ 1 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇದಕ್ಕೆ ಕ್ವಿಕ್ ಆಗಿ ಇದನ್ನು ಮುಗಿಸ್ಬಿಡ್ತೀನಿ. ಇದಕ್ಕಿಂತ ಮೊದಲು ಪಾಕಿಸ್ತಾನದ ಒಂದು ಪ್ರಕರಣ ಬಂದಿತ್ತು. ನೀವು 187 ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನೊಂದು 328 ಕಿಡ್ನಿ ಕಸಿ ಮಾಡಿದ್ದಂಥ ಪ್ರಕರಣ ಬಂದಿತ್ತು. ಹೆಂಗಾಗಿತ್ತು ಅದು ಪ್ರಕರಣ? ಒಬ್ಬ ಡಾಕ್ಟ್ರು, ಅದು ಕೂಡ ಫೇಕ್ ಡಾಕ್ಟ್ರು, ಆ ವ್ಯಕ್ತಿ ಯಾವುದೋ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಡ್ಬಂದು ಅಂಗಾಂಗ ಕಸಿ ಮಾಡೋದಕ್ಕೆ ಇಟ್ಕೊಂಡಿರ್ತಾನೆ. ಯಾಕೆ ಕರ್ಕೊಂಡ್ಬಂದಿದ್ದ? ಗ್ಯಾರೇಜ್ಗೆ ಸರ್ವೇ ಸಾಮಾನ್ಯವಾಗಿ ಗ್ರಾಹಕರು ಅತಿ ಹೆಚ್ಚಾಗಿ ಬರ್ತಿರ್ತಾರೆ. ಆ ಅತಿ ಹೆಚ್ಚಾಗಿ ಬರುವಂಥ ಗ್ರಾಹಕರಲ್ಲಿ ಬಡವರನ್ನು ಹುಡ್ಕೋದು, ಯಾರು ನೀವು ದಾನ ಮಾಡ್ತೀರಾ, ನಿಮಗೇನಾದರೂ ಕಿಡ್ನಿ ಏನಾದರೂ ಅವಶ್ಯಕತೆ ಇದೆ ಅಂತ ಅವರನ್ನು ಸರ್ಚ್ ಮಾಡಿ 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 ಆತನನ್ನು ಈ ವೈದ್ಯರ ಹತ್ರ ಕರ್ಕೊಂಬರೋದು. ಆ ವ್ಯಕ್ತಿಗೂ ಕೂಡ ಕಮಿಷನ್. ಆ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೇನು, ಕಸಿ ಮಾಡುವಂಥ ಸಮಯದಲ್ಲಿ ಅನಸ್ತೇಷಿಯಾ ಕೊಡುವಂಥ ಕೆಲಸವನ್ನು ಮಾಡಿದ್ರಂತೆ. ಆ ಪ್ರಕರಣ ಮಾಸುವ ಮುನ್ನವೇ ಇವತ್ತು ಪಾಕಿಸ್ತಾನದಲ್ಲಿ 187 ಕಿಡ್ನಿ ಕಸಿಯ ಪ್ರಕರಣ ಮತ್ತೊಂದು ಹೊರಗಡೆ ಬಂದಿದೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನದ ದಿವಾಳಿ, ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯ ಗಂಟೆ. ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ 71ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಯಿತು. ಇದೀಗ ಪಾಕಿಸ್ತಾನದ ಆರ್ಥಿಕ ಕುಸಿತ ಏನಾಗ್ತಾ ಇದೆ, ಅದು ದೀರ್ಘಕಾಲದ ವೈಫಲ್ಯ ಅಂತ ಒಂದು ವರದಿ ಬಂದಿದೆ. ನಾನೇನು ಹೇಳಿದೆ ಅಲ್ಲ ಆವಾಗಲೇ, ಬಾಂಗ್ಲಾದೇಶದ ಢಾಕಾದಿಂದ ಪ್ರಕಟವಾಗುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಯವರು ಡೈಲಿ ಸನ್ ಅನ್ನುವಂಥ ಒಂದು ಪತ್ರಿಕೆ, ಆ ಪತ್ರಿಕೆಯಲ್ಲಿ ಸುದೀರ್ಘವಾಗಿ ವರದಿಗಳನ್ನು ಬರೆದಿದ್ದಾರೆ. ಏನಂತ ಹೇಳ್ತಾರೆ ಅವರು, ಬಾಂಗ್ಲಾದೇಶದ ಏಳಿಗೆ ಪಾಕಿಸ್ತಾನದ ಎಚ್ಚರಿಕೆ ಅಂತ ಒಂದು ಹೆಡ್ಲೈನ್ ಕೊಟ್ಟರು ಅವರು. ಅದರಲ್ಲಿ ಅವರು ಕ್ಲಾರಿಟಿಯಾಗಿ ಹೇಳ್ತಾರೆ, ಪಾಕಿಸ್ತಾನದ ಒಟ್ಟು ಆದಾಯದ 60% ಭಾಗ ಹಳೆಯ ಸಾಲಗಳ ಬಡ್ಡಿಗೆ ಖರ್ಚಾಗ್ತಾ ಇದೆ. ಸಾಲ ಮರುಪಾವತಿಗಲ್ಲ, ಬದಲಾಗಿ ಅವುಗಳ ಬಡ್ಡಿಗೆ ಖರ್ಚಾಗ್ತಾ ಇದೆ. ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಪಾಕಿಸ್ತಾನ ತನ್ನ ಮಿಲಿಟರಿಗೆ 11.9 ಶತಕೋಟಿ ಆದಂಥ ಅತಿಯಾದ ಹಣವನ್ನು ವ್ಯಯ ಮಾಡ್ತಾ ಇದೆ. ಬಿಕಾಸ್ ಆಫ್ ಇಂಡಿಯಾ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ದುರ್ಬಲ ನೀತಿಗಳು, ಸಾಲದ ಸುಳಿಯಿಂದ ಪಾಕಿಸ್ತಾನದ ಅಭಿವೃದ್ಧಿ ಅತ್ಯಂತ ಕುಂಠಿತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಬೆನ್ನೆಲುಬಾಗಿದ್ದಂಥ ಹತ್ತಿ ಉತ್ಪಾದನೆ, ಇವತ್ತು ಹತ್ತಿ ಉತ್ಪಾದನೆ ಇಲ್ಲಿ ಪಾಕಿಸ್ತಾನದಲ್ಲಿ ಕಡಿಮೆ ಆಗಿದೆ ಅಂತ. ಹೆಂಗೆ ಕಡಿಮೆ ಆಯಿತು ನೋಡಿ, ಬಿಳಿ ಚಿನ್ನ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ. ಹೆಂಗೆ ಕಡಿಮೆ ಆಯಿತು? 14 ಮಿಲಿಯನ್ ಬೇಲ್ ಹತ್ತಿ ಆಗ್ತಾ ಇತ್ತು, ಆ ಪರಿಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಇವತ್ತು ಅಲ್ಲಿ ನೀರಿನ ಅಭಾವತೆ, ಅದಾದ ನಂತರ ಕೆಮಿಕಲ್ಗಳ ಕೊರತೆ, ಅದಾದ ನಂತರ ಅಲ್ಲಿ ಒಣ ಹವಾಮಾನ ಸೃಷ್ಟಿ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನದಲ್ಲಿ 14 ಮಿಲಿಯನ್ ಬೇಲ್ನ ಬದಲಾಗಿ 5 ಮಿಲಿಯನ್ ಬೇಲ್ಗೆ ಇವತ್ತು ಕುಸಿತ ಆಗಿದೆ. ಪಾಕಿಸ್ತಾನ ಎನ್ನುವಂತಹ ಒಂದು ದೇಶ ಅತಿ ಹೆಚ್ಚಾಗಿ ಅವರು ಡಿಪೆಂಡೆನ್ಸಿ ಆಗಿದ್ದು ಈ ರಫ್ತನ್ನು ಮಾಡ್ತಾ ಇದ್ರು. ಯಾವುದು? ಹತ್ತಿಯಿಂದ ತಯಾರಾದಂಥ ಪ್ರಾಡಕ್ಟ್ಗಳು ಏನು ಬರ್ತಿತ್ತಲ್ಲ, ಅದರ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇದ್ದರು. ಅದು ಕುಸಿತ ಆಗಿದ್ದರ ಕಾರಣಕ್ಕಾಗಿ ಪಾಕಿಸ್ತಾನದ ಆರ್ಥಿಕತೆ ಕುಸಿತ ಆಗಿದೆ ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ,
ತನ್ನ ಒಟ್ಟಾರೆ ಇತಿಹಾಸದಲ್ಲೇ ಜಾಗತಿಕವಾಗಿ ಯಾವ ದೇಶವೂ ಕೂಡ ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಅಂದರೆ ಅಂತಾರಾಷ್ಟ್ರೀಯ ನಾವು ಹಣಕಾಸು ಸಂಸ್ಥೆ ಅಂತ ನಾವೇನು ಕರಿತೀವಿ ಅಲ್ಲಿಂದ 24 ಬಾರಿ ಸಾಲವನ್ನು ಪಡೆದುಕೊಂಡಿದೆ. ಪಾಕಿಸ್ತಾನವೇ ಹೈಯೆಸ್ಟ್. ಯಾಕಿದು ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಆಗುತ್ತೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶವೂ ಕೂಡ ಜವಳಿ ಉದ್ಯಮದ ಮೇಲೆ 82% ಇವತ್ತು ಡಿಪೆಂಡೆನ್ಸಿ ಆಗಿದೆ. ಅದು ನಾಳೆ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಬಾಂಗ್ಲಾದೇಶದ ಆರ್ಥಿಕತೆ ಕುಸಿತತೆ ಅನ್ನೋದು ಒಂದು. ಎರಡದು, ಪಾಕಿಸ್ತಾನದಲ್ಲಿ ಹೇಗೆ ಅರಾಜಕತೆ ಇದೆಯೋ ಆ ಅರಾಜಕತೆ ಇವತ್ತು ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ನಾವು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅಂತ ಈ ಪತ್ರಿಕೆ ಇವತ್ತು ವರದಿಯನ್ನು ಮಾಡಿರೋದು. ಮತ್ತೊಂದು ಬೆಳವಣಿಗೆ, ಹಸಿದ ಹೊಟ್ಟೆ ಕೈಯಲ್ಲಿ ಶಸ್ತ್ರಾಸ್ತ್ರ. ಎಲ್ಲಿ ಹಸ್ತಿದೆ ಹೊಟ್ಟೆ? ಪಾಕಿಸ್ತಾನದಲ್ಲಿ. ಸೇನಾ ವೆಚ್ಚದಲ್ಲಿ 11% ಏರಿಕೆ ಆಗಿದೆ. ನಾನು ಅವಾಗಲೇ ಹೇಳಿದೆ, ಪಾಕಿಸ್ತಾನದ ಒಟ್ಟಾರೆ ಸಾಲ, ನಾವು ಮೊನ್ನೆ ಅಮೆರಿಕ ಸಾಲದ ಬಗ್ಗೆ ಮಾತನಾಡಿದ್ವಿ, 40 ಟ್ರಿಲಿಯನ್ ಆಗಿಬಿಟ್ಟಿದೆ ಅಂತ. 40 ಟ್ರಿಲಿಯನ್ ರೂಪದಲ್ಲಿ ಪಾಕಿಸ್ತಾನದವರು ಹೋಗದೇ ಇದ್ರೂ ಕೂಡ ಪಾಕಿಸ್ತಾನದ ಇವತ್ತಿನ ವ್ಯವಸ್ಥೆಗೆ ಅವರು ಹೊಂದಿರುವಂಥ ಸಾಲ ಅತ್ಯಂತ ದೊಡ್ಡದು ಅಂತ. 2025ರಲ್ಲಿ ಪಾಕಿಸ್ತಾನದ ಮಿಲಿಟರಿ ಬಜೆಟ್ ಬರೋಬ್ಬರಿ $11.9 ಬಿಲಿಯನ್ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟಿದೆ? $290 ಶತಕೋಟಿ ಇದೆ. ಪಾಕಿಸ್ತಾನದಲ್ಲಿ ಒಬ್ಬ ವ್ಯಕ್ತಿಗೆ ಸಾಲ ಬರೋದೆಷ್ಟು? 3,18,252 ಪಾಕಿಸ್ತಾನ ರೂಪಿ, ಅಂದರೆ PKR ಅಂತ ನಾವೇನು ಕರಿತೀವಿ ಅಂತ. ನೀವು ಯಾಕೆ ಈ ಪರಿಸ್ಥಿತಿ ಬಂತು ಪಾಕಿಸ್ತಾನಕ್ಕೆ? 1942ರಲ್ಲಿ ಪ್ರತ್ಯೇಕವಾದಂಥ ಇಲ್ಲಿಯ ತನಕವೂ ಕೂಡ ಯಾವೊಬ್ಬ ಪ್ರಧಾನಿಯೂ ಕೂಡ ದೇಶವನ್ನು 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿಲ್ಲ. ಯಾಕೆ? ಸೇನೆ ಪದೇ ಪದೇ ಹಸ್ತಕ್ಷೇಪವನ್ನು ಮಾಡುತ್ತೆ. ಇವತ್ತು ಒನ್ಸ್ ಅಗೇನ್ ಮುನೀರ್ ಶರೀಫ್ ಅವರ ಜೊತೆಗೆ ಏನು ಮಾಡ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಪಾಕಿಸ್ತಾನ ಕುಂಠಿತ ಆಗ್ತಾ ಇದೆ ಅಂತ. ಮತ್ತೊಂದು ವ್ಯವಸ್ಥೆ, ನಮ್ಮ ಭಾರತದಲ್ಲಿ ಜಮೀನ್ದಾರಿ ಪದ್ಧತಿ ಇತ್ತು. ನಮಗೆ ಸ್ವಾತಂತ್ರ್ಯ ಬಂದ ನಂತರ ಜಮೀನ್ದಾರಿ ಪದ್ಧತಿಯನ್ನು ನಾವೆಲ್ಲ ತೆಗೆದು ಹಾಕ್ಬಿಟ್ವಿ. ಪಾಕಿಸ್ತಾನದಲ್ಲಿ ಇವತ್ತಿಗೂ ಕೂಡ ಜಮೀನ್ದಾರಿ ಪದ್ಧತಿ ಇದೆ. ಯಾರು ತೆರಿಗೆ ಕಟ್ಟಲ್ಲ. ತೆರಿಗೆ ಕಟ್ಟದೆ ಹೋದರೆ ಪಾಕಿಸ್ತಾನ ಸರ್ಕಾರಕ್ಕೆ ಆದಾಯ ಬರಲ್ಲ. ಅದು ಕೂಡ ಮೈನಸ್ ಅನ್ನುವಂಥ ಮಾತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಜಿಯಾ ಉಲ್ ಹಕ್ 1970ರಲ್ಲಿ ಅಧಿಕಾರ ಹಿಡಿದ್ನಲ್ಲ, ಇಸ್ಲಾಮೀಕರಣ ಆಯಿತು. ಎಂಥ ಇಸ್ಲಾಮೀಕರಣ ಆಯಿತು? ಎಲ್ಲ ಕಡೆಗಳಲ್ಲೂ ಕೂಡ ಇಸ್ಲಾಮೀಕರಣ ಮಾಡೋ ಪ್ರಯತ್ನ ಮಾಡೋದು. ಅಭಿವೃದ್ಧಿ ಕುಂಠಿತ ಆಗ್ತು, ಧರ್ಮ ಪ್ರೇರಿತ ಚಟುವಟಿಕೆಗಳು ಶುರುವಾಗ್ತಾ ಹೊರತು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗಿದೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವೊಂದಿಷ್ಟು ಇಲಾಖೆಗಳನ್ನು ಮುಚ್ಚಬೇಕು ಅಂತ ಅವ್ರು ಹೊರಟಿದ್ದಾರೆ. ಕೆಲವೊಂದಿಷ್ಟು ಇಲಾಖೆಗಳನ್ನು ಮುಚ್ಚಬೇಕು ಅಂತ. ಯಾಕೆ? ಈ ಆಡಳಿತಾತ್ಮಕ ವೆಚ್ಚಕ್ಕಾಗಿ 19 ಟ್ರಿಲಿಯನ್ ರೂಪಾಯಿಗಳನ್ನು ಇವ್ರು ಖರ್ಚು ಮಾಡ್ತಾರೆ ಪಾಕಿಸ್ತಾನದವರು. ಅದರ ಬದಲಾಗಿ ಇದೀಗ ಇಲಾಖೆಗಳನ್ನು ಮುಚ್ಚಿ 13 ಟ್ರಿಲಿಯನ್ ರೂಪಾಯಿಗಳನ್ನೆಲ್ಲ ಇಳಿಸಿ 6 ಟ್ರಿಲಿಯನ್ ಅನ್ನ ನಾವು ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಹಂತದಲ್ಲಿ ಪಾಕಿಸ್ತಾನದವರು ಇದ್ದಾರೆ. ಅದಕ್ಕಾಗಿ ಪಾಕಿಸ್ತಾನ ಸಂಸದೀಯ ಸಮಿತಿ ಇಂಥದ್ದೊಂದು ವರದಿಯನ್ನು ಕೊಟ್ಟಿದೆ ಅಂತ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಆಗಿರ್ಬೋದು. ಪಾಕಿಸ್ತಾನದ ಐ ಥಿಂಕ್ 8ನೇ ತಿದ್ದುಪಡಿ ಅನಿಸುತ್ತೆ. ಪಾಕಿಸ್ತಾನದಲ್ಲಿ 8ನೇ ತಿದ್ದುಪಡಿ ಏನು ಮಾಡಿದರು, ಆರೋಗ್ಯ, ಮೂಲಭೂತ ಸೌಕರ್ಯ, ಅದಾದ ನಂತರ ಶಿಕ್ಷಣ, ಇವೆಲ್ಲದರ ವ್ಯಾಪ್ತಿಯನ್ನು ಪ್ರಾಂತ್ಯಗಳಿಗೆ ಕೊಡಬೇಕು ಅಂತ. ಅದು ಕೇವಲ ಕೇಂದ್ರದ ವ್ಯಾಪ್ತಿಗೆ ಬೇಡ, ರಾಜ್ಯಗಳ ವ್ಯಾಪ್ತಿಗೆ ಹೋಗಲಿ ಅಂತ ಒಂದು ತಿದ್ದುಪಡಿ ತರೋ ಪ್ರಯತ್ನ ಮಾಡಿದ್ರು. ಈ ತಿದ್ದುಪಡಿ ಆದ ನಂತರವೂ ಕೂಡ ಈ ಎಲ್ಲ ಇಲಾಖೆಗಳಿಗೆ ಕೇಂದ್ರವೇ ಅತಿ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾ ಬಂತು. ಈ ಹಣ ವ್ಯಯ ಏನಾಗ್ತಾ ಬಂತಲ್ಲ, ಅದು ಪಾಕಿಸ್ತಾನದ ಆರ್ಥಿಕತೆಗೆ ಕುಸಿತಕ್ಕೆ ಕಾರಣ ಆಯಿತು. ಈ ಕಾರಣಕ್ಕಾಗಿ ಈ ಇಲಾಖೆಗಳನ್ನು ಮುಚ್ಚಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆ ಸಮಿತಿ ವರದಿ ಕೊಟ್ಟಿದೆ ಅಂತೆ. ಏನಾಗುತ್ತೆ ಪಾಕಿಸ್ತಾನದ ಪರಿಸ್ಥಿತಿ, ಇದರ ಕಂಪ್ಯಾರಿಸನ್ ಬಾಂಗ್ಲಾದೇಶಕ್ಕೆ ಹೆಂಗೆ ಎಫೆಕ್ಟ್ ಆಗುತ್ತೆ ಕಾದು ನೋಡೋಣ.